ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಅಪ್ಡೇಟ್. ಭಾರತದ ಮಿಸೈಲ್ ದಾಳಿಗೆ ಶಸ್ತ್ರಾಸ್ತ್ರಗಳು ಧ್ವಂಸ ಆಗಿದೆ. ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಮಾಹಿತಿ. ಭಾರತದಿಂದಲೂ ಮಿಸೈಲ್ ದಾಳಿ ಆಗಿದೆ. ರಂಜಿತ್, ಭಾರತ ಕೊಡ್ತಾ ಇರುವಂತ ಒಂದೊಂದು ಹೊಡೆತಕ್ಕೂ ಕೂಡ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಇನ್ಯಾವತ್ತೂ ಕೂಡ ಭಾರತದ ತಂಟೆಗೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈಗ ಮಿಸೈಲ್ ದಾಳಿ ಮಾಡಿದೆ ಅನ್ನೋ ಮಾಹಿತಿ. ರಂಜಿತ್, ಹೌದು ನಾಗೇಂದ್ರ ಬಾಬು, ನೋಡಿ ಪತರಗುಟ್ಟು ಹೋಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಪಾಕಿಸ್ತಾನ ಭಾರತದ ಪ್ರತಿದಾಳಿಗೆ ಪತರಗುಟ್ಟು ಹೋಗಿದೆ. ಪಾಕಿಸ್ತಾನದ ಬಳಿಯಲ್ಲಿ ಇದೇ ರೀತಿ ಒಂದು 3-4 ದಿನಗಳ ಕಾಲ ನಿರಂತರವಾದ ಅಟ್ಯಾಕ್ಗಳಾಯ್ತು ಅಂತ ಹೇಳಿದ್ರೆ ಏನೂ ಅದ್ರ ಬಳಿ ಗಡ್ಸೇ ಇಲ್ಲ. ಪಾಕಿಸ್ತಾನದ ಬಳಿ ಸಂಪೂರ್ಣವಾಗಿ ನಿರ್ನಾಮ ಆಗ್ತಾ ಇದೆ ಪಾಕಿಸ್ತಾನ. ಆದ್ರೂ ಕೂಡ ತನ್ನ ಕೆಳಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಗುಂಡಿನ ದಾಳಿ ಎಲ್ಲ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಅಪ್ರಚೋದಿತವಾಗಿ ಶೆಲ್ಗಳನ್ನ ಅಟ್ಯಾಕ್ ಮಾಡ್ತಾ ಇರೋದು, ಭಾರತದ ಗಡಿಯಲ್ಲಿ ಆ ಮೋರ್ಟರ್ಗಳ ದಾಳಿಯನ್ನು ನೋಡ್ತಾ ಇದೀವಿ. ಆದ್ರೆ ಅದನ್ನ ನಾವು ಹೊಡೆದಾಗ್ತಾ ಇದ್ದೀವಿ. ಆದ್ರೆ ಪಾಕಿಸ್ತಾನ ಮಾತ್ರ ಯಾಕೆ ಪದೇ ಭಾರತವನ್ನ ಈ ರೀತಿ ಗಡಿಯಲ್ಲಿ ಕೆಣಕ್ತಾ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಭಾರತದ ಎದಿರೇಟ್ ಇದೆಯಲ್ಲ ಪಾಕಿಸ್ತಾನಕ್ಕೆ, ಅದು ಮುಟ್ಟಿ ನೋಡಿಕೊಳ್ಳುವಂಗಿದೆ. ನಾವು ಆಪರೇಷನ್ ಸಿಂಧೂರ ಮಾಡಿ ಅವರ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ. ಆಪರೇಷನ್ ಸಿಂಧೂರ 2 ಮಾಡಿ ಅವರ ಕೆಲವು ಬೇಸ್ ಕ್ಯಾಂಪ್ಗಳನ್ನ ಅಥವಾ ನೆಲೆಗಳನ್ನ, ಅವರ ರಾಡಾರ್ ಸಿಸ್ಟಮ್ ಅನ್ನ ಹೊಡೆದಾಕಿದ್ವಿ. ಆಪರೇಷನ್ 3 ಈಗ ಚಾಲ್ತಿಯಲ್ಲಿದೆ. ಆಪರೇಷನ್ ಸಿಂಧೂರ 3 ಈಗ ಚಾಲ್ತಿಯಲ್ಲಿದ್ದು ಅವರ ಕೆಲವು ರಕ್ಷಣಾತ್ಮಕವಾದಂತ ಇದ್ದಂತ ಅವರ ನೆಲೆಗಳನ್ನ ಈಗ ಧ್ವಂಸ ಮಾಡ್ತಾ ಇದೀವಿ. ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು. ನಮ್ಮ ದಾಳಿಯ ತೀವ್ರತೆಗೆ ಅಲ್ಲೀಗ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಅಲ್ಲಿನ ಏರ್ಪೋರ್ಟ್ಗಳು ಬಂದಾಗಿದ್ದಾವೆ. ಆರ್ಮಿಯ ಪವರ್ ಸೆಂಟರ್ಗಳು ಇವಾಗ ಸಂಪೂರ್ಣವಾಗಿ ಸ್ತಬ್ಧ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿನ ಮಾಧ್ಯಮಗಳು ರಾತ್ರಿ ಹಗಲು ಎನ್ನದೆ ನಮ್ಮ ದಾಳಿಯ ನಿರಂತರ ಲೈವ್ ಕವರೇಜ್ ಅನ್ನ ಮಾಡ್ತಿದ್ದಾವೆ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಾಗೇಂದ್ರ ಬಾಬು, ಎಷ್ಟು ಸಿವಿಯರ್ ಡ್ಯಾಮೇಜ್ ಪಾಕಿಸ್ತಾನದಲ್ಲಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾಗೇಂದ್ರ ಬಾಬು. ಆದ್ರೆ ಭಾರತ ಸುಮ್ಮನೆ ಕೂರುವಂತ ಜಾಯಮಾನ ಅಲ್ಲ. ಭಾರತ ನೋಡಿ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿದ್ವಿ, ನೀವು ನಮ್ಮ ಮೇಲೆ ಯುದ್ಧ ಸಾರೋದಕ್ಕೆ ಹೊರಟಿದ್ರಿ. ಈಗ ನೀವು ಏನ್ ಮಾಡಿದ್ರಿ, ನಿಮ್ಗೆ ನಾವು ಪ್ರತಿದಾಳಿಯನ್ನು ಮಾಡ್ತಾ ಇದೀವಿ ಹೊರತು ನಾವೆಂದೂ ಕೂಡ ಯುದ್ಧವನ್ನ ಎಂಟರ್ಟೈನ್ ಮಾಡಿದವರೇ ಅಲ್ಲ. ನಾವು ಯುದ್ಧೋನ್ಮಾದದಲ್ಲಿ ಇಲ್ಲ ಅನ್ನೋದನ್ನ. ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಅಪ್ಡೇಟ್. ಭಾರತದ ಮಿಸೈಲ್ ದಾಳಿಗೆ ಶಸ್ತ್ರಾಸ್ತ್ರಗಳು ಧ್ವಂಸ ಆಗಿದೆ. ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಮಾಹಿತಿ. ಭಾರತದಿಂದಲೂ ಮಿಸೈಲ್ ದಾಳಿ ಆಗಿದೆ. ರಂಜಿತ್, ಭಾರತ ಕೊಡ್ತಾ ಇರುವಂತ ಒಂದೊಂದು ಹೊಡೆತಕ್ಕೂ ಕೂಡ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಇನ್ಯಾವತ್ತೂ ಕೂಡ ಭಾರತದ ತಂಟೆಗೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈಗ ಮಿಸೈಲ್ ದಾಳಿ ಮಾಡಿದೆ ಅನ್ನೋ ಮಾಹಿತಿ. ರಂಜಿತ್, ಹೌದು ನಾಗೇಂದ್ರ ಬಾಬು, ನೋಡಿ ಪತರಗುಟ್ಟು ಹೋಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಪಾಕಿಸ್ತಾನ ಭಾರತದ ಪ್ರತಿದಾಳಿಗೆ ಪತರಗುಟ್ಟು ಹೋಗಿದೆ. ಪಾಕಿಸ್ತಾನದ ಬಳಿಯಲ್ಲಿ ಇದೇ ರೀತಿ ಒಂದು 3-4 ದಿನಗಳ ಕಾಲ ನಿರಂತರವಾದ ಅಟ್ಯಾಕ್ಗಳಾಯ್ತು ಅಂತ ಹೇಳಿದ್ರೆ ಏನೂ ಅದ್ರ ಬಳಿ ಗಡ್ಸೇ ಇಲ್ಲ. ಪಾಕಿಸ್ತಾನದ ಬಳಿ ಸಂಪೂರ್ಣವಾಗಿ ನಿರ್ನಾಮ ಆಗ್ತಾ ಇದೆ ಪಾಕಿಸ್ತಾನ. ಆದ್ರೂ ಕೂಡ ತನ್ನ ಕೆಳಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಗುಂಡಿನ ದಾಳಿ ಎಲ್ಲ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಅಪ್ರಚೋದಿತವಾಗಿ ಶೆಲ್ಗಳನ್ನ ಅಟ್ಯಾಕ್ ಮಾಡ್ತಾ ಇರೋದು, ಭಾರತದ ಗಡಿಯಲ್ಲಿ ಆ ಮೋರ್ಟರ್ಗಳ ದಾಳಿಯನ್ನು ನೋಡ್ತಾ ಇದೀವಿ. ಆದ್ರೆ ಅದನ್ನ ನಾವು ಹೊಡೆದಾಗ್ತಾ ಇದ್ದೀವಿ. ಆದ್ರೆ ಪಾಕಿಸ್ತಾನ ಮಾತ್ರ ಯಾಕೆ ಪದೇ ಭಾರತವನ್ನ ಈ ರೀತಿ ಗಡಿಯಲ್ಲಿ ಕೆಣಕ್ತಾ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಭಾರತದ ಎದಿರೇಟ್ ಇದೆಯಲ್ಲ ಪಾಕಿಸ್ತಾನಕ್ಕೆ, ಅದು ಮುಟ್ಟಿ ನೋಡಿಕೊಳ್ಳುವಂಗಿದೆ. ನಾವು ಆಪರೇಷನ್ ಸಿಂಧೂರ ಮಾಡಿ ಅವರ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ. ಆಪರೇಷನ್ ಸಿಂಧೂರ 2 ಮಾಡಿ ಅವರ ಕೆಲವು ಬೇಸ್ ಕ್ಯಾಂಪ್ಗಳನ್ನ ಅಥವಾ ನೆಲೆಗಳನ್ನ, ಅವರ ರಾಡಾರ್ ಸಿಸ್ಟಮ್ ಅನ್ನ ಹೊಡೆದಾಕಿದ್ವಿ.
ಆಪರೇಷನ್ 3 ಈಗ ಚಾಲ್ತಿಯಲ್ಲಿದೆ. ಆಪರೇಷನ್ ಸಿಂಧೂರ 3 ಈಗ ಚಾಲ್ತಿಯಲ್ಲಿದ್ದು ಅವರ ಕೆಲವು ರಕ್ಷಣಾತ್ಮಕವಾದಂತ ಇದ್ದಂತ ಅವರ ನೆಲೆಗಳನ್ನು ಈಗ ಧ್ವಂಸ ಮಾಡ್ತಾ ಇದೀವಿ. ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು. ನಮ್ಮ ದಾಳಿಯ ತೀವ್ರತೆಗೆ ಅಲ್ಲೀಗ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಅಲ್ಲಿನ ಏರ್ಪೋರ್ಟ್ಗಳು ಬಂದಾಗಿದ್ದಾವೆ. ಆರ್ಮಿಯ ಪವರ್ ಸೆಂಟರ್ಗಳು ಇವಾಗ ಸಂಪೂರ್ಣವಾಗಿ ಸ್ತಬ್ಧ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿನ ಮಾಧ್ಯಮಗಳು ರಾತ್ರಿ ಹಗಲು ಎನ್ನದೆ ನಮ್ಮ ದಾಳಿಯ ನಿರಂತರ ಲೈವ್ ಕವರೇಜ್ ಅನ್ನ ಮಾಡ್ತಿದ್ದಾವೆ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಾಗೇಂದ್ರ ಬಾಬು, ಎಷ್ಟು ಸಿವಿಯರ್ ಡ್ಯಾಮೇಜ್ ಪಾಕಿಸ್ತಾನದಲ್ಲಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾಗೇಂದ್ರ ಬಾಬು. ಆದ್ರೆ ಭಾರತ ಸುಮ್ಮನೆ ಕೂರುವಂತ ಜಾಯಮಾನ ಅಲ್ಲ. ಭಾರತ ನೋಡಿ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿದ್ವಿ, ನೀವು ನಮ್ಮ ಮೇಲೆ ಯುದ್ಧ ಸಾರೋದಕ್ಕೆ ಹೊರಟಿದ್ರಿ, ಈಗ ನೀವು ಏನ್ ಮಾಡಿದ್ರಿ, ನಿಮ್ಗೆ ನಾವು ಪ್ರತಿದಾಳಿಯನ್ನು ಮಾಡ್ತಾ ಇದ್ದೀವಿ ಹೊರತು ನಾವೆಂದೂ ಕೂಡ ಯುದ್ಧವನ್ನ ಎಂಟರ್ಟೈನ್ ಮಾಡಿದವರೇ ಅಲ್ಲ, ನಾವು ಯುದ್ಧೋನ್ಮಾದದಲ್ಲಿ ಇಲ್ಲ ಅನ್ನೋದನ್ನ. ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಅಪ್ಡೇಟ್. ಭಾರತದ ಮಿಸೈಲ್ ದಾಳಿಗೆ ಶಸ್ತ್ರಾಸ್ತ್ರಗಳು ಧ್ವಂಸ ಆಗಿದೆ. ಪಾಕ್ ವಾಯುಪಡೆ ಶಸ್ತ್ರಾಸ್ತ್ರಗಳಿಗೆ ಭಾರಿ ಹಾನಿಯಾಗಿದೆ ಅನ್ನೋ ಮಾಹಿತಿ. ಭಾರತದಿಂದಲೂ ಮಿಸೈಲ್ ದಾಳಿ ಆಗಿದೆ. ರಂಜಿತ್, ಭಾರತ ಕೊಡ್ತಾ ಇರುವಂತ ಒಂದೊಂದು ಹೊಡೆತಕ್ಕೂ ಕೂಡ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಇನ್ಯಾವತ್ತೂ ಕೂಡ ಭಾರತದ ತಂಟೆಗೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈಗ ಮಿಸೈಲ್ ದಾಳಿ ಮಾಡಿದೆ ಅನ್ನೋ ಮಾಹಿತಿ. ರಂಜಿತ್, ಹೌದು ನಾಗೇಂದ್ರ ಬಾಬು, ನೋಡಿ ಪತರಗುಟ್ಟು ಹೋಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಪಾಕಿಸ್ತಾನ ಭಾರತದ ಪ್ರತಿದಾಳಿಗೆ ಪತರಗುಟ್ಟು ಹೋಗಿದೆ. ಪಾಕಿಸ್ತಾನದ ಬಳಿಯಲ್ಲಿ ಇದೇ ರೀತಿ ಒಂದು 3-4 ದಿನಗಳ ಕಾಲ ನಿರಂತರವಾದ ಅಟ್ಯಾಕ್ಗಳಾಯ್ತು ಅಂತ ಹೇಳಿದ್ರೆ ಏನೂ ಅದ್ರ ಬಳಿ ಗಡ್ಸೇ ಇಲ್ಲ. ಪಾಕಿಸ್ತಾನದ ಬಳಿ ಸಂಪೂರ್ಣವಾಗಿ ನಿರ್ನಾಮ ಆಗ್ತಾ ಇದೆ ಪಾಕಿಸ್ತಾನ. ಆದ್ರೂ ಕೂಡ ತನ್ನ ಏನು ಕೆಳಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಗುಂಡಿನ ದಾಳಿ ಎಲ್ಲ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಅಪ್ರಚೋದಿತವಾಗಿ ಶೆಲ್ಗಳನ್ನ ಅಟ್ಯಾಕ್ ಮಾಡ್ತಾ ಇರೋದು, ಭಾರತದ ಗಡಿಯಲ್ಲಿ ಆ ಮೋರ್ಟರ್ಗಳ ದಾಳಿಯನ್ನು ನೋಡ್ತಾ ಇದೀವಿ. ಆದ್ರೆ ಅದನ್ನ ನಾವು ಹೊಡೆದಾಗ್ತಾ ಇದ್ದೀವಿ. ಆದ್ರೆ ಪಾಕಿಸ್ತಾನ ಮಾತ್ರ ಯಾಕೆ ಪದೇ ಭಾರತವನ್ನ ಈ ರೀತಿ ಗಡಿಯಲ್ಲಿ ಕೆಣಕ್ತಾ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಭಾರತದ ಎದಿರೇಟ್ ಇದೆಯಲ್ಲ ಪಾಕಿಸ್ತಾನಕ್ಕೆ, ಅದು ಮುಟ್ಟಿ ನೋಡಿಕೊಳ್ಳೋಂಗಿದೆ. ನಾವು ಆಪರೇಷನ್ ಸಿಂಧೂರ ಮಾಡಿ ಅವರ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ. ಆಪರೇಷನ್ ಸಿಂಧೂರ 2 ಮಾಡಿ ಅವರ ಕೆಲವು ಬೇಸ್ ಕ್ಯಾಂಪ್ಗಳನ್ನ ಅಥವಾ ನೆಲೆಗಳನ್ನ, ಅವರ ರಾಡಾರ್ ಸಿಸ್ಟಮ್ ಅನ್ನ ಹೊಡೆದಾಕಿದ್ವಿ. ಆಪರೇಷನ್ 3 ಈಗ ಚಾಲ್ತಿಯಲ್ಲಿದೆ. ಆಪರೇಷನ್ ಸಿಂಧೂರ 3 ಈಗ ಚಾಲ್ತಿಯಲ್ಲಿದ್ದು ಅವರ ಕೆಲವು ರಕ್ಷಣಾತ್ಮಕವಾದಂತ ಇದ್ದಂತ ಅವರ ನೆಲೆಗಳನ್ನ ಈಗ ಧ್ವಂಸ ಮಾಡ್ತಾ ಇದೀವಿ. ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು. ನಮ್ಮ ದಾಳಿಯ ತೀವ್ರತೆಗೆ ಅಲ್ಲೀಗ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಅಲ್ಲಿನ ಏರ್ಪೋರ್ಟ್ಗಳು ಬಂದಾಗಿದ್ದಾವೆ. ಆರ್ಮಿಯ ಪವರ್ ಸೆಂಟರ್ಗಳು ಇವಾಗ ಸಂಪೂರ್ಣವಾಗಿ ಸ್ತಬ್ಧ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿನ ಮಾಧ್ಯಮಗಳು ರಾತ್ರಿ ಹಗಲು ಎನ್ನದೆ ನಮ್ಮ ದಾಳಿಯ ನಿರಂತರ ಲೈವ್ ಕವರೇಜ್ ಅನ್ನ ಮಾಡ್ತಿದ್ದಾವೆ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಾಗೇಂದ್ರ ಬಾಬು, ಎಷ್ಟು ಸಿವಿಯರ್ ಡ್ಯಾಮೇಜ್ ಪಾಕಿಸ್ತಾನದಲ್ಲಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾಗೇಂದ್ರ ಬಾಬು. ಆದ್ರೆ ಭಾರತ ಸುಮ್ಮನೆ ಕೂರುವಂತ ಜಾಯಮಾನ ಅಲ್ಲ. ಭಾರತ ನೋಡಿ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿದ್ವಿ, ನೀವು ನಮ್ಮ ಮೇಲೆ ಯುದ್ಧ ಸಾರೋದಕ್ಕೆ ಹೊರಟಿದ್ರಿ, ಈಗ ನೀವು ಏನ್ ಮಾಡಿದ್ರಿ, ನಿಮ್ಗೆ ನಾವು ಪ್ರತಿದಾಳಿಯನ್ನು